ತೆಲುಗು ಫಿಲ್ಮ್ಗಳಲ್ಲಿ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಫಿಲ್ಮ್ಗಳಲ್ಲಿ ಒಂದಾದ ಚಾಂಪಿಯನ್ ಫಿಲ್ಮ್ ರಿಲೀಸ್ ಆಗಿದೆ. ಈ ಫಿಲ್ಮ್ ನ ರೋಷನ್ ಮೇಕಾ ಅವರು ಆಕ್ಟ್ ಮಾಡಿದ್ದು, ಪ್ರದೀಪ್ ಅದ್ವೈತಮ್ ಅವರ ಡೈರೆಕ್ಷನ್ ಇದೆ. ಇನ್ನು ಈ ಫಿಲ್ಮ್ ಅಲ್ಲಿ ಏನೇನಿದೆ, ಪಾಸಿಟಿವ್ ಏನು, ನೆಗೆಟಿವ್ ಏನು ಎಲ್ಲಾನು ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಾಂಪಿಯನ್ ಫಿಲ್ಮ್ ನ ಸ್ಟೋರಿ ಹೇಳ್ಬೇಕು ಅಂತಂದ್ರೆ ಇದು ರಿಯಲ್ ಸ್ಟೋರಿ ಬೇಸ್ಡ್ ಆಗಿದೆ. ಅಂಡ್ ಈ ಸ್ಟೋರಿ ಬಂದು ಪ್ರೀ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಅಂದ್ರೆ 1948 ಅಲ್ಲಿ ನಡೆಯುವಂತ ಸ್ಟೋರಿ ಆಗಿದೆ. ಅಂಡ್ ಇದರಲ್ಲಿ ಮೈಕಲ್ ಅನ್ನೋ ಕ್ಯಾರೆಕ್ಟರ್ ಇಂಗ್ಲೆಂಡ್ ಗೆ ಹೋಗಿ ಸೆಟ್ಲ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅವರು ಅದಕ್ಕೆ ಫುಟ್ಬಾಲ್ ನ ಚೂಸ್ ಮಾಡ್ಕೊಂತಾರೆ. ಆಮೇಲೆ ಮುಂದೆ ಅದಕ್ಕೋಸ್ಕರ ಏನೇನ್ ಮಾಡ್ಬೇಕಾಗತ್ತೆ, ಈ ಮಧ್ಯೆ ಫ್ರಿಕ್ಷನ್ ಅಲ್ಲಿ ಅವರು ಹೋಗಿ ಹೇಗೆ ಎಂಟರ್ ಆಗ್ತಾರೆ, ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಏನು, ಫೈನಲಿ ಏನಾಗುತ್ತೆ ಅನ್ನೋದೇ ಸ್ಟೋರಿ. ಇನ್ನು ಈ ಫಿಲಮ್ ನ ಪಾಸಿಟಿವ್ ಪಾಯಿಂಟ್ಸ್ ಬಂದು, ಈ ಫಿಲಮ್ ಅಲ್ಲಿ ರೋಷನ್ ಮೇಕಾ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ಅವರ ಲುಕ್, ಅವರ ಪರ್ಫಾರ್ಮೆನ್ಸ್ ಅಂಡ್ ಅವರ ಪ್ರೆಸೆನ್ಸ್ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಮುಂದೆನೂ ಇವರಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಹಾಗೆ ಇತ್ತು. ಅಂಡ್ ಇವರ ಆಕ್ಷನ್ಸ್ ಎಲ್ಲ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಂಡ್ ಕೆಲವೊಂದು ಆಕ್ಷನ್ ಸೀಕ್ವೆನ್ಸ್ ಅಂತೂ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಇನ್ನು ಹೀರೋಯಿನ್ ಅವರ ಎಂಟ್ರಿ ಆಗೋದು ಸ್ವಲ್ಪ ಸ್ಲೋ ಆದ್ರೂ ಕೂಡ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಅದರಲ್ಲಿ ಇವರ ಗಿರಗಿರ ಸಾಂಗ್ ಬಂದು ಸಖತ್ತಾಗಿತ್ತು. ಅಂಡ್ ಆನ್ ದ ಸ್ಕ್ರೀನ್ ಇವರ ಪೇರ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಇನ್ನು ಈ ಫಿಲಮ್ಗೆ ಮ್ಯೂಸಿಕ್ ಕೊಟ್ಟಿರೋದು ಮೈಕಿ ಅವರು. ಅಂಡ್ BGM ಸ್ಕೋರ್ ಪರವಾಗಿಲ್ಲ ಅನ್ನೋ ಹಾಗಿತ್ತು. ಮತ್ತೆ ಈ ಫಿಲಮ್ ನ DOP ಅಥವಾ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಬಂದಿದ್ದು, ಫಾದರ್ ಎಮೋಷನ್ಸ್ ಕೂಡ ಎಲ್ಲ ವರ್ಕೌಟ್ ಆಗಿದೆ. ಇನ್ನು ಈ ಫಿಲಮ್ ಅಲ್ಲಿ ತೆಲಂಗಾಣ ಕಲ್ಚರ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇದಿಷ್ಟು ಆಗಿತ್ತು ಪಾಸಿಟಿವ್ ಪಾಯಿಂಟ್ಸ್. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಅಂತ ಬಂದ್ರೆ, ಈ ಫಿಲಮ್ ಬಿಲ್ಡ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡಿದ್ದಾರೆ. ಸೊ ಫಸ್ಟ್ ಹಾಫ್ ತುಂಬಾ ಲ್ಯಾಗ್ ಆಯ್ತು ಅನ್ಸುತ್ತೆ. ಅಂಡ್ ಫಿಲಮ್ ಅಲ್ಲಿ ಕೆಲವೊಂದು ಮೊಮೆಂಟ್ಸ್ ಗಳು ಹೈಪ್ ಆಗ್ತಾ ಇತ್ತು ಅಂಡ್ ಸಡನ್ಲಿ ಡೌನ್ ಆಗ್ತಾ ಇತ್ತು. ಇದು ಅಷ್ಟು ವರ್ಕೌಟ್ ಆಗಿಲ್ಲ. ಇನ್ನು ಸೆಕೆಂಡ್ ಹಾಫ್ ನ ಸ್ವಲ್ಪ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ಅಂತಾನೆ ಹೇಳ್ತೀನಿ. ಅಂಡ್ ವಿಲ್ಲನ್ ಕ್ಯಾರೆಕ್ಟರ್ ಬಂದು ಇಲ್ಲಿ ತುಂಬಾ ವೀಕ್ ಆಗಿತ್ತು. ಟೋಟಲಿ ಇದಾಗಿತ್ತು ಒಂದು ಡೀಸೆಂಟ್ ಅವರೇಜ್ ಫಿಲಮ್. ಅಂಡ್ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂತಂದ್ರೆ ಎಸ್ ನೋಡ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.